ಸರ್ ನಮಸ್ತೆ. ನನ್ನ ಹೆಸರು ಆರಿಫು. ನಾನು ಇವತ್ತು ಬಸವಪಟ್ಟಣ ಬಂದಿದ್ದೀನಿ. ಇವತ್ತು ತಾರೀಕು 10/6/2025. ಈ ತೋಟಕ್ಕೆ ನಮ್ಮ ಫ್ರೆಂಡ್ ಇವರು ಜಾಬೀರ್ ಅಹಮದ್ ಅಂತ. ಇವ್ರ ತೋಟಕ್ಕೊಂದು 10 ಗಿಡಕ್ಕೆ ಮನಿರಾ ಸಂಸ್ಥೆ ಕಡೆಯಿಂದ ಒಂದು 10 ಗಿಡಕ್ಕೆ ಡೆಮೋ ಮಾಡಿದ್ದೆ. ಟೆರಾಕೇರ್ ಪ್ಲಸ್ಸು ಭೂ ಸಂಜೀವಿನಿ ಬುಡಕ್ಕೆ ಹಾಕ್ಸಿದ್ದೆ. ಆಮೇಲೆ ಅದ್ರ ಜೊತೆಗೆ ಒಂದು ವಂಡರ್ ಗ್ರೋ ಅಂಥೇಳಿ ಒಂದು ಸ್ಪ್ರೇ ಕೊಟ್ಟಿದ್ದೆ. ರೈತರಿಗೆ ಮಾತಾಡೋಣ, ಅವ್ರಿಗೆ ಕೇಳ್ತೀನಿ ಯಾವ ಥರ ಬಂದಿದೆ ಅಂತ. ಭಾಳ ಅದ್ಭುತವಾಗಿ ಬಂದಿದ್ದಾವೆ ಗಿಡ 10. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್, ನಿಮ್ಮ ತೋಟಕ್ಕೆ ಒಂದು 10 ಗಿಡಕ್ಕೆ ಡೆಮೋ ಮಾಡಿದ್ವಲ್ಲ, ನಿಮಗೆ ಏನು ಅನ್ನಿಸ್ತಾ ಇದೆ? ಹೆಂಗೆ ಬಂದಿದೆ ಗಿಡ? ಇದು ಒಂದು 10 ಗಿಡಕ್ಕೆ ಔಷಧಿನೂ ಗೊಬ್ಬರ ಮಾಡಿದ್ವಲ್ಲ, ಚೆನ್ನಾಗಿ ಬಂದೈತೆ ರೀ ರಿಸಲ್ಟ್. ಯಾಕಂದರೆ ಆ ಗಿಡ ನೋಡಿದ್ವಿ ಮತ್ತು ಈ ಗಿಡ ಹಾಕಿದ ಮೇಲೆ ನೋಡಿದ್ವಲ್ಲ, ಇದು ಚೆನ್ನಾಗಿ ಬಂದವ್ರಿ. ಕಲರು ಎಲ್ಲ ಚೆನ್ನಾಗಿ ಬಂದದ ಸರ್. ನೋಡಿ ಇದು ಎಷ್ಟು ಅದ್ಭುತವಾಗಿ ಬಂದಿದ್ದಾವೆ ಅಂದರೆ ನನಗೂ ನಂಬಕ್ಕೆ ಆಗ್ತಾಯಿಲ್ಲ. ಇದು ಅಷ್ಟು ಬೇಗ ಬರೀ 25 ದಿವಸದಲ್ಲಿ ಈ ಥರ ರಿಸಲ್ಟ್ ಬರುತ್ತೆ ಅಂತಂದರೆ, ಬೇರೆ ಗಿಡ ನೋಡ್ರಿ, ಇದು ಈಗಲೇ ಇಷ್ಟು ಗರೆ ಹರಡ್ಕೊಂಬಂದಿದ್ದಾವೆ. ಭಾಳ ಚೆನ್ನಾಗಿ ಬಂದಿದೆ ಸರ್. ಭಾಳ ಅದ್ಭುತವಾಗಿ ರಿಸಲ್ಟ್ ಕೊಡ್ತಾಯಿದೆ ಇದು. ಪ್ರತಿಯೊಂದು ಸರ್ ನಂಬಕ್ಕಾಗಿಲ್ಲ, ಚೆನ್ನಾಗಿ ಬಂದವು ರಿಸಲ್ಟ್ 25 ದಿವಸದ ಒಳಗೆ ಅಲ್ಲ. ಥ್ಯಾಂಕ್ ಯು ಸರ್. ಸರ್ ನೋಡಿ ಇದು ಹೆಂಗೆ ಬಂದಿದೆ ಅಂದರೆ, ಗರೆ ನಾವು ಎಷ್ಟಕ್ಕಂದು ಗೊಬ್ಬರ ಹಾಕಿದ್ರು ಐತಲ್ಲ, ಈ ಥರ ಸ್ಮೂತಾಗಿ ಯಾವುದೂ ನಾನು ನೋಡಿದ್ದಿಲ್ಲ ಇಷ್ಟು ದಿವಸ. ನಾನು ಒಂದು 8-10 ವರ್ಷದಿಂದ ಭಾಳ ಗೊಬ್ಬರ ಎಕ್ಸ್ ಕಂಪ್ನಿದು ಭಾಳ ಹಾಕ್ಸಿದ್ದೀನಿ. ನೋಡಿರಿ ಇದು ಎಷ್ಟು ಸ್ಮೂತ್ ಇದೆ ಅಂತಂದರೆ, ಗರೆ ಭಾಳ ಚೆನ್ನಾಗಿ ಡೆವಲಪ್ ಆಗಿದ್ದಾವೆ. ಸುಳೇನೂ ಹಂಗೆ ಕಿತ್ಕೊಂಬರ್ತದಾವೆ. ಭಾಳ ಚೆನ್ನಾಗಿದೆ. ರೈತರು ಮಾತ್ರ ಭಾಳ ಖುಷಿಯಾಗಿದ್ದಾರೆ. ನೋಡಿ ಭಾಳ ಚೆನ್ನಾಗಿದೆ, ಭಾಳ ಅದ್ಭುತ ಆಗಿದೆ ಸರ್. ಥ್ಯಾಂಕ್ ಯು ಸರ್.